ಎಲ್ಲರಿಗೂ ನಮಸ್ಕಾರ. ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಕುಶಲ್. ಏನಿವತ್ತು ಐರನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರ? ನವರಾತ್ರಿಗೋಸ್ಕರ ನಾನು 9 ಬಣ್ಣದ ಬಟ್ಟೆಗಳನ್ನ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಈ ನವರಾತ್ರಿಲಿ 9 ದಿನವೂ ಕೂಡ ಸಹಸ್ರನಾಮ ಪಾರಾಯಣಕ್ಕೆ ಹೋಗೋದ್ರಿಂದ ಈ ಒಂದು ಕಲರ್ನ ಫಾಲೋ ಮಾಡ್ತೀನಿ. ಮೊದಲನೇ ದಿನ ಬಿಳಿ ಬಣ್ಣ ಈ ಒಂದು ಕುರ್ತಾನ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಕೌ ಪ್ರಿಂಟ್ ಇದೆ, ತುಂಬ ಚೆನ್ನಾಗಿದೆ ಕೂಡ. ಇದನ್ನು ನಾನು ಮಿತ್ರಾದಲ್ಲಿ ಆರ್ಡ್ರ್ ಮಾಡಿದ್ದು. ಹಾಗೆ ಇದು ರೆಡ್ ಕಲರ್ ಎರಡನೇ ದಿನಕ್ಕೆ. ಇದರಲ್ಲಿ ಪ್ಲೈನ್ ಕುರ್ತಾ, ಇದರಲ್ಲಿ ಏನೂ ಇಲ್ಲ, ಪ್ರಿಂಟ್ ಎಲ್ಲ. ನನಗೆ ಬ್ಲೂ ದೊಡ್ಡ ಕುರ್ತಾ ಸಿಕ್ಕಿಲ್ಲ, ಸೊ ನಾನು ಅದಕ್ಕೆ ಚಿಕ್ಕ ಕುರ್ತಾ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಇದೆಲ್ಲ ಯಾಕೆ ಇವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂದರೆ, ನನಗೆ ಪ್ರತಿನಿತ್ಯ ದೇವರಿಗೆ ಅಭಿಷೇಕ, ಪೂಜೆ, ಅಲಂಕಾರ ಎಲ್ಲ ಇರೋದರಿಂದ, ನನ್ನ ಕೆಲಸನೂ ಇರೋದರಿಂದ ಅದರೊಟ್ಟಿಗೆ ಇದನ್ನೆಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ಇದನ್ನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಇದು ಮೀಶೋಲ್ಲಿ ಆರ್ಡ್ರ್ ಮಾಡಿದ್ದು, ತುಂಬ ಚೆನ್ನಾಗಿದೆ. ಇದು ಬಂದು ಎಲ್ಲೋ ಕಲರ್, ಎಲ್ಲೋ ದಿನದಿಂದ ಹಾಕ್ಕೊಳ್ಳೋಕ್ಕಂತ ಅಂದ್ಬಿಟ್ಟು ಅದರಲ್ಲಿ ಕೃಷ್ಣ ಮತ್ತು ಕೌ ಪ್ರಿಂಟ್ ಇದೆ. ಇದು ಬಂದು ಗ್ರೀನ್, ನನ್ನ ಹತ್ರ ಗ್ರೀನ್ ಕಲರ್ ತುಂಬ ಡಾರ್ಕ್ ಆಗಿರೋದೆಲ್ಲ ಇಲ್ಲ, ಸೊ ಅದು ರಾಮ ಗ್ರೀನ್ ಥರ ಇತ್ತು, ಅದನ್ನೇ ಮ್ಯಾಚ್ ಮಾಡಿದ್ದೀನಿ. ಇದು ಗ್ರೇ ಕಲರ್, ಗ್ರೇ ನನ್ನ ಹತ್ರ ಇಲ್ಲ, ಸೊ ಕ್ರೀಮ್ ಕಲರ್ನೇ ನಾನು ಮ್ಯಾಚ್ ಮಾಡ್ತಾಯಿದ್ದೀನಿ. ಆರೆಂಜ್ಗೆ ಈ ಥರ ಸೈಡ್ ಬಟನ್ ಮತ್ತು ಈ ಥರ ಸ್ಟ್ರೈಪ್ಸ್ ಇದೆ, ತುಂಬ ಚೆನ್ನಾಗಿದೆ ಇದು ಕೂಡ. ಇದನ್ನು ಕೂಡ ಆರೆಂಜಿಗೆ ನಾನು ಇದನ್ನು ಮ್ಯಾಚ್ ಮಾಡಿದ್ದೀನಿ. ಸೊ ಇದೆಲ್ಲ ಮದುವೆಗಳಿಗೆ ತೊಗೊಂಡಿರೋವಂಥ ಕುರ್ತಗಳು. ಹಾಗೆ ಇಟ್ಟು ಹಂಗೇ ಇರುತ್ತೆ, ಹಾಕ್ಕೊಳ್ಳೋದಿಲ್ಲ, ಏನಿಲ್ಲ. ಆದ್ದರಿಂದ ಇದಕ್ಕೆ ಬಳಸೋಣ ಅಂತ ಬಳಸ್ತಾ ಇದ್ದೀನಿ. ಇದು ಪಿಕಾಕ್ ಗ್ರೀನ್ಗೆ ಅನಿಸುತ್ತೆ ನಾನು ರೆಡಿ ಮಾಡಿಟ್ಟಿದ್ದೀನಿ. ಸ್ವಲ್ಪ ಡಾರ್ಕ್ ಗ್ರೀನ್, ಇಲ್ಲಿ ಗ್ರೀನ್ ಕಾಣಿಸ್ತಿಲ್ಲ ಕ್ಯಾಮ್ರಾದಲ್ಲಿ. ಇದು ಪಿಂಕ್ ಒಂದು ಕುರ್ತಾ ಇತ್ತು, ಸೊ ಇದು ತುಂಬ ಚೆನ್ನಾಗಿದೆ. ಇದು ಪ್ರಿಂಟೆಲ್ಲ ಇದನ್ನು ರೆಡಿ ಮಾಡಿದ್ದೆ. ಇನ್ನು ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಅಮಾವಾಸ್ಯೆ ಹಿಂದಿನ ದಿನವೇ ಇಷ್ಟೆಲ್ಲ ಒರೆಸಿ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ಶುಚಿ ಮಾಡಿ ಇಟ್ಟಿದ್ದೀನಿ. ಇನ್ನು ಅಮಾವಾಸ್ಯೆಗೆ ಅಭಿಷೇಕ ಹಾಗೆ ನವರಾತ್ರಿಯ ಅಲಂಕಾರಗಳಿಗೋಸ್ಕರ ದೇವಿ ಕೂಡ ರೆಡಿಯಾಗಿದ್ದಾಳೆ. ನಾನು ದೇವ್ರ ಮನೆ ತುದೀಲಿ ಯಾವಾಗಲೂ ಈ ರೀತಿ ಪಚ್ಚಕರ್ಪೂರ ಮತ್ತು ಜವಾತ್ ಪುಡಿನ ಸ್ವಲ್ಪ ಹಾಕಿರ್ತೀನಿ. ಯಾಕಂದರೆ ಆ ಒಂದು ಪಾಸಿಟಿವ್ ವೈಬ್ಸ್ಗೋಸ್ಕರ ಇದನ್ನೆಲ್ಲ ಹಾಕಿರ್ತೀನಿ. ನೀವು ಕೂಡ ಹಾಕ್ಬೋದು. ಹಾಗೆ ಗೆಜ್ಜೆ ವಸ್ತ್ರ ನಾನು ಮುಂಚೆನೇ ಮಾಡಿ ಇಟ್ಕೊಂಡಿರ್ತೀನಿ. ಈಗ ಅದಕ್ಕೆ ಅರಿಶಿಣವನ್ನು ಹಚ್ಕೊಳ್ತಾ ಇದ್ದೀನಿ. ಕುಂಕುಮ ಬೇಕಾದರೂ ಹಚ್ಕೋಬೋದು ನೀವು, ಅರಿಶಿಣ ಬೇಕಾದರೂ ಹಚ್ಕೋಬೋದು, ಕೇಸರಿ ಬೇಕಾದ್ರೆ ಹಚ್ಕೊಳ್ಬೋದು. ಇದಿಷ್ಟು ಮಾಡಿ ಇಟ್ಕೊಂಡಿದ್ದೀನಿ. ಇದು ಪ್ಲೈನ್ ಗೆಜ್ಜೆ ವಸ್ತ್ರ. ಹಾಗೆ ಇದನ್ನೆಲ್ಲ ಹಚ್ಚಿ ಇಟ್ಕೊಂಡಿರೋ ಈ ಗೆಜ್ಜೆ ವಸ್ತ್ರ ನೋಡಿ ಎಷ್ಟು ಚೆನ್ನಾಗಿ ಮುತ್ತು ರೀತಿಯಲ್ಲಿ ಪುಟ್ಟದಾಗಿ ನಾನು ಮಾಡ್ಕೊಳ್ತೀನಿ. ತುಂಬ ದೊಡ್ಡದಾಗೆಲ್ಲ ಮಾಡ್ಕೊಳಕ್ಕೆ ಹೋಗಲ್ಲ. ಕೆಲವರು ದಪ್ಪ ಮಾಡ್ತಾರೆ, ನಾನು ತುಂಬ ಚಿಕ್ಕದಾಗಿ ಮಾಡ್ಕೊಳ್ತೀನಿ. ನನಗೆ ಈ ಥರನೇ ಚಿಕ್ಕದಾಗಿ ಇಷ್ಟ. ಇದನ್ನು ಮಾಡಿ ಈ ರೀತಿ ಜಿಪ್ ಲಾಕ್ ಕವರಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ. ಇದು ಎಷ್ಟು ದಿನ ಬೇಕಾದರೂ ಇಟ್ಕೊಳ್ಬೋದು. ಒಂದು ಸತಿ ಬೇಕಾದಾಗ ನಾವು ಯಾವಾಗ ಬೇಕೋ ಬಣ್ಣ ಹಚ್ಕೊಂಡು ಬಳಸ್ಕೊಳ್ಬೋದು. ಪ್ರತಿನಿತ್ಯ ಪೂಜೆಗೆ ನನಗೆ ಗೆಜ್ಜೆ ವಸ್ತ್ರ ಬೇಕಾಗತ್ತೆ. ಆವಾಗ ನಾನು ಕಟ್ ಮಾಡಿ ಅದನ್ನು ಉಪಯೋಗಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಮುಂಚೆನೇ ನಾನು 16, 18 ಗೆಜ್ಜೆಗಳನ್ನು ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ವಸ್ತ್ರ ಹಾಕಿ ಇನ್ನು ದೇವರಿಗೆ ಅರ್ಪಣೆ ಮಾಡೋದು ಅಷ್ಟೆ. ಇನ್ನು ಬೆಳಗ್ಗೆ ಅಭಿಷೇಕದ ದಿನ ಇದು ಬೆಳಗ್ಗೆ ಅಭಿಷೇಕಕ್ಕೆ ಎಲ್ಲ ಪಾತ್ರೆಗಳು, ಹಾಗೆ ಅಭಿಷೇಕಕ್ಕೆ ನೀರು, ರುದ್ರಾಕ್ಷಿ, ಯಾವ್ಯಾವ ಒಂದು ಪದಾರ್ಥಗಳು, ಸಾಮಗ್ರಿಗಳು ಎಲ್ಲ ಬೇಕೋ ಇದನ್ನೆಲ್ಲ ಅಣಿ ಮಾಡಿ ಇಟ್ಕೊಂಡಿದ್ದೀನಿ ದೇವಿಯ ಅಭಿಷೇಕಕ್ಕಂತ ಹೇಳಿ. ಎಲ್ಲ ಒಂದೇ ಕಡೆ ಇದ್ದರೆ ಉಪಯೋಗಕ್ಕೆ ಬೇಗ ಸುಲಭ ಆಗುತ್ತೆ ಅಂತ ಹೇಳಿ. ಹಾಲಿಗೆ ಸಪ್ರೇಟ್ ಪಾತ್ರೆ ಮತ್ತು ಮೊಸರಿಗೆ ಸಪ್ರೇಟ್ ಪಾತ್ರೆ ಎಲ್ಲವನ್ನು ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಮನೇಲಿ ಯಾರೂ ತಿನ್ನೋದಿಲ್ಲ ಅದೆಲ್ಲ ಮಿಕ್ಸ್ ಆದರೆ. ಉಪಯೋಗಿಸ್ಬೇಕಲ್ವ. ಹಾಲಾದರೂ ನಾವು ಏನಾದರೂ ಕಾಫಿ ಟೀ ಬಳಸ್ಕೋಬೋದು, ಮೊಸರಾದರೆ ಮಜ್ಜಿಗೆ ಆ ಥರ ಎಲ್ಲ ಬಳಸ್ಕೊಳ್ಬೋದು. ಆ ರೀತಿಯಾಗಿ ಎಳ್ನೀರಿಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಕೆಂಪು ಸಕ್ಕರೆ ಹಾಗೆ ಅರಿಶಿಣ, ಕುಂಕುಮ, ಗಂಧ, ವಿಭೂತಿ ಎಲ್ಲ ಕಲಸಿಟ್ಕೊಂಡಿದ್ದೀನಿ. ಗಂಧ ವಿಭೂತಿ ಹಾಗೆ ಪುಡಿಯಾಗಿ ಇಟ್ಕೊಂಡಿದ್ದೀನಿ. ನೀರು ಜೊತೆನೇ ಕಲಿಸ್ಕೊಳ್ಳೋಣ ಅಂತೇಳಿ. ಹಾಗೆ ತುಪ್ಪ, ಪನ್ನೀರು, ಹಾಗೆ ಪ್ಯೂರ್ ಜೇನುತುಪ್ಪ, ಜೇನುತುಪ್ಪ ಕೂಡ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ
ಇಲ್ಲಿ ಲಾವಂಚದ ಬೇರಿದೆ. ಲಾವಂಚದ ಬೇರು ಅಭಿಷೇಕಕ್ಕೆ, ಹಾಗೆ ಆಭರಣಗಳನ್ನು ಕೂಡ ಅಭಿಷೇಕಕ್ಕೆ ಬಳಸ್ತೀನಿ. ಹಾಗೆ ಹಾಲು, ಮೊಸರು, ಎಳ್ನೀರು, ಈ ಚಾಕು ಆಗಿರ್ಬೋದು, ಕತ್ತರಿ ಆಗಿರ್ಬೋದು, ಅದನ್ನೆಲ್ಲ ಹುಡ್ಕಾಡೋದು ಬೇಡ ಅಂತ ಎಲ್ಲ ಒಟ್ಟಿಗೆ ಇಟ್ಕೊಂಡಿದ್ದೀನಿ. ಹಾಗೆ ಅಭಿಷೇಕಕ್ಕೆ ಶಂಖ ಮತ್ತು ನಾನು ಈ ಒಂದು ಬಿಡಿ ಹೂವನ್ನು ಕೂಡ ಇಟ್ಕೊಂಡಿದ್ದೀನಿ. ಬಿಡಿ ಹೂವು ಎಲ್ಲ ಹಾಕಿ ಕೊನೆಯಲ್ಲಿ ಅಭಿಷೇಕಕ್ಕೋಸ್ಕರ ಅಂತ ಹೇಳಿ. ಇನ್ನು ಆರತಿಗಳು, ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ, ಏಕಾರತಿ, ಪಂಚಾರತಿ ಎಲ್ಲ ಕೂಡ ಒಂದು ಕಡೆ ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಈ ರೀತಿ ಯಾವಾಗಲೂ ಅಕ್ಷತೆನ ಆಗಿರಬಹುದು, ಅರಿಶಿನ ಆಗಿರ್ಬೋದು, ಕುಂಕುಮ ಆಗಿರ್ಬೋದು ಜಾಸ್ತಿಯಾಗಿ ಇಟ್ಕೊಂಡಿರ್ತೀನಿ ಒಂದು ಡಬ್ಬೀಲಿ. ಆ ಅಕ್ಷತೆ ಕೂಡ ನೋಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಒಂದು ಡಬ್ಬೀಲಿ. ಇಟ್ಕೊಂಡು ಅದು ಖಾಲಿ ಆದಾಗ ನಾವು ಬಳಸ್ಕೊಳ್ಳೋದು. ತುಪ್ಪ ಹಾಕಿಯೇ ಅಕ್ಷತೆ ಮಾಡ್ಕೊಳ್ಬೇಕು. ತುಪ್ಪ ಒಂಚೂರು ಅರಿಶಿನ ಹಾಕಿ ಅಕ್ಷತೆ ಮಾಡಿ ಇಟ್ಕೊಳ್ಬಿಟ್ರೆ ನಮಗೆ ಪದೇ ಪದೇ ಮಾಡಿ ಉಪಯೋಗಿಸೋ ಅಂಥದ್ದೇನೂ ಇರೋದಿಲ್ಲ. ಅರಿಶಿನ, ಕುಂಕುಮ, ಅಕ್ಷತೆ, ಗಂಧ ಒಂದು ತಟ್ಟೆಯಲ್ಲಿ ಯಾವಾಗಲೂ ಇರಬೇಕು. ಇನ್ನು ಗಂಧಕ್ಕೆ ಅಂತ ನೋಡಿ ಈ ಒಂದು ಡಬ್ಬಿನ ಇಟ್ಕೊಂಡಿದ್ದೀನಿ. ಹಾಗೆ ಅರಿಶಿನ ಕುಂಕುಮಕ್ಕೂ ಕೂಡ ಒಂದೊಂದು ಡಬ್ಬಿನ ಇಟ್ಕೊಂಡಿದ್ದೀನಿ. ಇದು ಕುಂಕುಮಕ್ಕೆ, ಹಾಗೆ ಇದು ಅರಿಶಿಣಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಈ ಥರ ಡಬ್ಬಿ ಏನಾದರೂ ನೀವು ಇಟ್ಕೊಂಡ್ಬಿಟ್ರೆ ಖಾಲಿ ಆದಾಗ ಅದರಲ್ಲಿ ಎತ್ಕೊಂಡು ನೀವು ಉಪಯೋಗಿಸ್ಕೊಳ್ಬೋದು. ನಾನು ಇದೇ ರೀತಿಯಾಗಿ ಫಾಲೋ ಮಾಡೋದು ಯಾವಾಗಲೂ. ನೀವು ಇದೇ ರೀತಿಯಾಗಿ ಫಾಲೋ ಮಾಡ್ಕೊಳ್ಬೋದು. ಹಾಗೆ ಈ ಅರ್ಚನೆ ಮಾಡಿರುವಂಥ ಕುಂಕುಮ ಎಲ್ಲನೂ ನಾನು ಈ ಒಂದು ಕುಂಕುಮದ ಭರಣಿಗೆ ಹಾಕಿಟ್ಕೊಳ್ತೀನಿ. ಯಾಕಂದರೆ ಇದು ದಿನ ನಾವು ಇಟ್ಕೊಳ್ಳುವಂಥ ಕುಂಕುಮದ ಮರದ ಭರಣಿಲೇ ನಾವು ಹಣೆಗೆ ಇಟ್ಕೊಳ್ಬೇಕಂತೆ. ಯಾವುದೇ ಪ್ಲಾಸ್ಟಿಕ್ಕು, ಸ್ಟೀಲಲ್ಲಿ ಇಟ್ಕೊಳ್ದಂಗೆ ಈ ರೀತಿ ಮರದ ಭರಣಿಲೇ ಇಟ್ಕೊಳ್ಬೇಕು. ಇದೆಲ್ಲ ದೇವಸ್ಥಾನದ ಕುಂಕುಮಗಳು, ಅರ್ಚನೆ ಕುಂಕುಮ ಎಲ್ಲ ಇದರಲ್ಲಿರುತ್ತೆ. ಇನ್ನು ನನಗೆ ನಾಳೆ ಬಾಣಂತಿ ಅಲಂಕಾರ ಇರೋದ್ರಿಂದ, ಅಂದರೆ ಅಮಾವಾಸ್ಯೆ ದಿನ ಬಾಣಂತಿ ಅಲಂಕಾರ ಇರೋದ್ರಿಂದ ನಾನು ಈ ರೀತಿ ಹೂವು ಎಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೆ. ನಿಮಗೆ ಈ ವಿಡಿಯೋ ಲೇಟಾಗೆ ಬರ್ಬೋದು ಅನಿಸುತ್ತೆ, ಒಂದೆರಡು ದಿನ ಆದಮೇಲೆ ಬರ್ಬೋದು. ಇದು ಅಮಾವಾಸ್ಯೆ ಮತ್ತು ಬಾಣಂತಿ ಅಲಂಕಾರದ್ದು ವಿಡಿಯೋ, ಮತ್ತು ಅರಿಶಿನ ಕುಂಕುಮ ಅಲಂಕಾರನೂ ಕೂಡ ಇದರಲ್ಲೇ ನೀವು ನೋಡ್ಬೋದು. ಪೂಜೆಗೆ ಜಾಜಿ ಹೂವು, ಹಾಗೆ ಈ ಮೆಹಂದಿ ಸೊಪ್ಪನ್ನ ಯಾರೋ ಒಬ್ಬರು ತಂದುಕೊಟ್ರು. ಈ ಮೆಹಂದಿ ಸೊಪ್ಪು ದೇವರಿಗೆ ಅರ್ಪಣೆ ಮಾಡಿ ಪೂಜೆ ಮಾಡೋದ್ರಿಂದ ಲಕ್ಷ್ಮಿಗೆ ತುಂಬ ಇಷ್ಟವಾಗಿರ್ತಕ್ಕಂಥದ್ದು ಮೆಹಂದಿ ಸೊಪ್ಪು. ಇದನ್ನು ಕೂಡ ಹಾಕಿ ಪೂಜೆ ಮಾಡುವಂಥದ್ದು. ಇನ್ನು ಗೆಜ್ಜೆ ವಸ್ತ್ರ ನಿಮಗೆ ತೋರಿಸ್ದೆ ಅಲ್ವಾ, ಇದನ್ನು ಮಾಡಿಟ್ಕೊಂಡಿದ್ದು ಅದನ್ನು ಇವಾಗ ಪೂಜೆಗೆ ಇಟ್ಕೊಂಡಿದ್ದೀನಿ. ಈಗ ದೇವಿಗೆ ಅಭಿಷೇಕ ಆಗುವಂಥ ಸಮಯ. ಅಭಿಷೇಕ ಆಗ್ತಾಯಿದೆ. ಅಮಾವಾಸ್ಯೆ ಬೆಳಗ್ಗೆನೇ ನಾನು ದೇವಿಗೆ ಅಭಿಷೇಕ, ಮಹಾಭಿಷೇಕ ಅಂತ ಹೇಳಿ ಪ್ರತಿನಿತ್ಯ ಈ ರೀತಿಯಾಗಿ ಅಭಿಷೇಕ ಇರೋದಿಲ್ಲ. ಬರೀ ಹಾಲು, ಅರಿಶಿಣ, ಕುಂಕುಮ, ಮಂಗಳ ದ್ರವ್ಯಗಳಿಂದ ಅಭಿಷೇಕ ಅಷ್ಟೇ. ಆದರೆ ಅಮಾವಾಸ್ಯೆ ದಿನ ಮಾತ್ರ ಈ ರೀತಿಯಾಗಿ ಫಲಪಂಚಾಮೃತ ಅಭಿಷೇಕ ಮತ್ತು ಈ ಒಂದು ಮಂಗಳ ದ್ರವ್ಯಗಳನ್ನೆಲ್ಲ ಹಾಕಿ ಅಭಿಷೇಕವನ್ನು ಮಾಡ್ತೀನಿ. ಇದನ್ನು ಮಹಾಭಿಷೇಕ ಅಂತ ಹೇಳಿ ನಾವು ಮಾಡುವಂಥದ್ದು. ದೇವಿಗೆ ಒಂದೊಂದು ಬಗೆಯ ಅಭಿಷೇಕ ಮಾಡುವಾಗಲೂ ಆ ಮುಖದಲ್ಲಿ ಹೆಚ್ಚಾಗುವಂಥ ಕಾಂತಿ ನೋಡೋಕ್ಕೆ ಎಷ್ಟು ಚೆಂದ ಗೊತ್ತಾ. ಅದನ್ನು ನಾವು ಮಾಡಿದಾಗಲೇ ಅದನ್ನು ಅನುಭವಿಸೋಕೆ ಸಾಧ್ಯ. ಹೇಳೋದಕ್ಕಿಂತ ಮಾಡಿದಾಗ ಅದರ ಒಂದು ಅನುಭವ ಚೆನ್ನಾಗಿರುತ್ತೆ. ನವರಾತ್ರಿಯಲ್ಲಿ ದೇವಿಯ ಆರಾಧನೆ ತುಂಬ ವಿಶೇಷ. ನವರಾತ್ರಿಯಲ್ಲಿ ಯಾರ್ಯಾರು ದೇವಿಯನ್ನು ಆರಾಧನೆ ಮಾಡ್ತಿದ್ದೀರೋ ಎಲ್ಲರಿಗೂ ಆ ದೇವಿಯ ಅನುಗ್ರಹ ಆಗಲಿ. ಹಾಗೆ ಆ ಅಭಿಷೇಕ ಆದ ನಂತರ ಜಗತ್ಪ್ರಸೂತಿಕಾ ಬಾಣಂತಿ ಅಲಂಕಾರವನ್ನು ಮಾಡಿದ್ದೆ. ಈ ಜಗತ್ಪ್ರಸೂತಿಕಾ ಬಾಣಂತಿ ಅಲಂಕಾರ ಅಂದರೆ ತಾಯಿ ಜಗತ್ತಿಗೆ ಮಾತೆಯಾಗಿರ್ತಕ್ಕಂಥವಳು. ಅವಳು ಬಾಣಂತಿಯಾಗಿ ಮಗುನ ಪೋಷಣೆ ಮಾಡುವಂಥ ರೀತಿಯಲ್ಲಿ ಈ ಒಂದು ಅಲಂಕಾರ ಮಾಡಿದ್ದು ತುಂಬ ವಿಶೇಷವಾಗಿರುತ್ತೆ. ಈ ಅಲಂಕಾರ ಯಾವಾಗಲೂ ಈ ಒಂದು ಬಾಣಂತಿ ಅಲಂಕಾರಕ್ಕೆ ಬಿಳಿಯ ಸೀರೆಯನ್ನೇ ಉಡಿಸಿ ಮಾಡುವಂಥದ್ದು. ಈ ವರ್ಷ ಕೂಡ ತುಂಬ ಬೇಗನೆ ಅಲಂಕಾರ ಆಗೋಯಿತು. ಅಲಂಕಾರ ಮಾಡೋದಿದೆಯಲ್ಲ ಅದು ಅಷ್ಟು ಸುಲಭ ಅಲ್ಲ. ನಾವು ಅಂದ್ಕೊಂಡಂಗೆಲ್ಲ ಮಾಡೋಕ್ಕಾಗಲ್ಲ. ದೇವರು ಹೇಗೆ ಮಾಡಿಸ್ಕೊಳ್ತಾನೋ ಹಾಗೆ. ಇದೆಲ್ಲ ಆದಮೇಲೆ ನಾವು ಹೋಗಿದ್ದು ಬನಶಂಕರಿ ದೇವಸ್ಥಾನ, ಮಲ್ಲೇಶ್ವರಮಲ್ಲಿರುವಂಥ ಮಹಾಗಣಪತಿ ದೇವಸ್ಥಾನ ಅಲ್ಲಿ. ಅದಾದ ಮೇಲೆ ಪುನಃ ಮಾರನೇ ಬೆಳಗ್ಗೆ ಶರನ್ನವರಾತ್ರಿಯ ಮೊದಲನೇ ದಿನ ಅರಿಶಿಣ ಕುಂಕುಮ ಅಲಂಕಾರ. ಅರಿಶಿಣ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ಕುಂಕುಮನೂ ಕೂಡ ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ದೇವಿಯ ಅಲಂಕಾರ ಕೂಡ ನೀವು ನೋಡ್ಬೋದು. ಎಲ್ಲರೂ ನಮ್ಮ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೇಗಿದೆ, ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳಿ. ಹಾಗೆ ಈ ಅರಿಶಿಣ ಕುಂಕುಮ ಅಲಂಕಾರ ಮೊದಲನೇ ದಿನದ್ದು
ದೇವಿಯನ್ನು ದರ್ಶನ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಇನ್ನು ಮಿಕ್ಕಿದ ಅಲಂಕಾರಗಳನ್ನೆಲ್ಲ ನಾನು ಅಪ್ಲೋಡ್ ಮಾಡ್ತೀನಿ.